ಹಾಗೆ ಗತಪಾರಂ ತಪಸ್ವಿನಂ, ತಪಸ್ಸು ಮಾಡ್ತಾ ಇದ್ದ ಮನುಷ್ಯನಿಗೆ ಏನು ಹೇಳಲಿಕ್ಕಾಗುವುದಿಲ್ಲ. ಆದರೆ ಯಾರು ದಂಡೆ ಮುಟ್ಟಿದ್ದಾನೆ ಅಂಥವನನ್ನ ಪ್ರಶಂಸೆ ಮಾಡ್ತಾರೆ. ಧನೇನ ಛಿದ್ರಮಪಿ ಧೀಯತೆ ಅಸಮೃತಂ ತದ್ಭವತಿ ತತೋನ್ಯದವಧೀರ್ಯತೆ. ಅಧರ್ಮದಿಂದ ನಾವೇನು ಹಣವನ್ನು ಗಳಿಸ್ತೇವೆ ನೋಡಿ, ಆ ಅಧರ್ಮದಿಂದ ಗಳಿಸಿದ ಹಣದಿಂದ ಮನೆ ಕಟ್ಟಿ ಆ ಮನೆಗೆ ಬಿರುಕು ಬೀಳುತ್ತೆ. ಬಟ್ಟೆ ಉಟ್ಕೊಳ್ಳಿ, ಬಟ್ಟೆ ಹೊರದು ಹೋಗುತ್ತೆ. ಗೊತ್ತಾಯ್ತಾ? ಆ ಅಧರ್ಮದಿಂದ ಗಳಿಸಿದ ಮಕ್ಕಳನ್ನು ಪಡೀರಿ, ಹಣವನ್ನು ಗಳಿಸಿ ಆ ಮಕ್ಕಳನ್ನು ಕೊಡಿ, ಮಕ್ಕಳಿಗೆ ತಲೆ ಕೆಡುತ್ತೆ. ಅಧರ್ಮದಿಂದ ಹಣ ಗಳಿಸಿ ಏನೂ ಲಾಭ ಇಲ್ಲ, ಏನೂ ಲಾಭ ಇಲ್ಲ. ನ್ಯಾಯದಿಂದ ಗಳಿಸಿದಾಗ ಅದು ನಮಗೆ ದಕ್ಕುತ್ತದೆ, ದಕ್ಕುವಂತಹ ಹಣ. ದಕ್ಕದೇ ಇದ್ದ ಕೋಟಿ ರೂಪಾಯಿ ತೆಗೆದುಕೊಂಡು ಅದನ್ನೆಲ್ಲ ರೋಗಕ್ಕೋ ಅಥವಾ ಲಂಚಕ್ಕೋ ಅಥವಾ ತುಡುಗಿಗೋ ಅದನ್ನು ಸವರಿಬಿಟ್ರೆ ಏನು ಪ್ರಯೋಜನ? ಅದಕ್ಕಿಂತಲೂ ಉತ್ತಮವಾದದ್ದು ಅಂದರೆ ಸ್ವಲ್ಪ ಹಣ ಗಳಿಸಿ ಸ್ವಲ್ಪ ನಾವು ದಕ್ಕಿಸಿಕೊಂಡ್ರೆ ಹಿತ. ಬಹಳ ಉಂಡು ಜೀರ್ಣ ಮಾಡಿಕೊಳ್ಳದಿರುವುದಕ್ಕಿಂತ ಸ್ವಲ್ಪ ಉಂಡು ಜೀರ್ಣ ಮಾಡಿಕೊಳ್ಳುವುದು ಹೇಗೆ ಒಳ್ಳೆಯದು, ಹಾಗೆ ಗಳಿಸಿದ ನ್ಯಾಯದಿಂದ ಗಳಿಸಿದ್ದು ನಮಗೆ ಜೀರ್ಣವಾಗತ್ತೆ, ದಕ್ಕತ್ತೆ. ನ್ಯಾಯದಿಂದ ಗಳಿಸಿದ ದಕ್ಕುವಷ್ಟು ಹಣವನ್ನು ಗಳಿಸಿದರೆ ಸಾಕು, ನಾವು ಶ್ರೀಮಂತ. ಹೆಚ್ಚು ಗಳಿಸಿ ಪ್ರಯೋಜನವಿಲ್ಲ. ಧನೇನಾಧರ್ಮ ಲಬ್ಧೇನ ಯಚ್ಛಿದ್ರಮಪಿ ಧೀಯತೆ. ಎಷ್ಟೆಷ್ಟೋ ನಮ್ಮ ತಪ್ಪುಗಳನ್ನು ಮುಚ್ಚುವ ಪ್ರಯತ್ನವನ್ನು ಮಾಡ್ತೇವೆ ನಾವು. ಹಣವನ್ನು ಅನ್ಯಾಯದಿಂದ ಹಣವನ್ನು ಗಳಿಸ್ತೇವೆ. ಗಳಿಸಿದ ಹಣವನ್ನು ಬ್ರಾಹ್ಮಣನಿಗೆ, ಪಂಡಿತರಿಗೆ, ಸನ್ಯಾಸಿಗಳಿಗೆ, ಸಂಸ್ಥೆಗಳಿಗೆ ಕೊಟ್ಟು 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 ಸಮಾಜಕ್ಕೆ ಕೊಟ್ಟು ನಮ್ಮ ಕೀರ್ತಿಯನ್ನು ಗಳಿಸ್ತೇವೆ ನಾವು. ಓ, ಬಹಳ ಒಳ್ಳೆಯ ಮನುಷ್ಯ, ಏನ್ ದಾನವೇ ಒಂದು. ಆ ದಾನದಿಂದ ತಾನು ಮಾಡಿದ ಅಪರಾಧವನ್ನೆಲ್ಲ ಮುಚ್ಚಾಕಿಬಿಡ್ತಾನೆ ಮನುಷ್ಯ. ಆದರೆ ಅದು ಮುಚ್ಚಿ ಹೋಗುವುದಿಲ್ಲ, ಅದು ಆ ಛಿದ್ದೆ ಬಾಯಿ ತಕ್ಕೊಂಡು ಕೂತಿರ್ತದೆ. ಅಸಮೃತಂ ತದ್ಭವತಿ ತತೋನ್ಯದವಧೀರ್ಯತೆ. ಅದು ಮುಚ್ಚಿ ಹೋಗುವುದಿಲ್ಲ. ನೀವು ಎಷ್ಟೇ ಹಣವನ್ನು ಕೊಡಿ ಮುಚ್ಚಿ ಹೋಗುವುದಿಲ್ಲ, ಅದು ಬಾಯಿ ತೆರೆದೇ ಇರ್ತದೆ. ಅನ್ಯಾಯದಿಂದ ಧನ ಗಳಿಸಿ ಪ್ರಯೋಜನವಿಲ್ಲ. ಗುರುರಾತ್ಮವತಾಂ ಶಾಸ್ತ, ಶಾಸ್ತ ರಾಜ ದುರಾತ್ಮನಾಂ, ಅಂತಃ ಪ್ರಚ್ಛನ್ನ ಪಾಪಾನಾಂ ಶಾಸ್ತ ವೈವಸ್ವತೋ ಯಮಃ. ಯಾರಿಗೆ ತಿಳುವಳಿಕೆ ಇದೆ, ಯಾರಿಗೆ ವಿವೇಕ ಇದೆ ಅಂಥವರಿಗೆ ಗುರುಗಳು ಹೇಳ್ತಾರೆ, ನೋಡಪ್ಪ ಹೀಗೆಲ್ಲ ಮಾಡಬಾರ್ದು ಅಣ್ಣಯ್ಯ, ತಪ್ಪಿದು, ಇದನ್ನು ಮಾಡಿದರೆ ಬಹಳ ಅನರ್ಥವಾಗತ್ತೆ ಅಂತ ಗುರುಗಳು ಹೇಳ್ತಾರೆ. ಅವನು ಕೇಳಿಬಿಡ್ತಾನೆ, ಅವನು ಕೇಳಿಬಿಡ್ತಾನೆ, ಹಾಗಾಗಿ ಮುಗಿದೋಗುತ್ತೆ. ಗುರುರಾತ್ಮವತಾಂ ಶಾಸ್ತ, ರಾಜ ಶಾಸ್ತ ದುರಾತ್ಮನಾಂ. ಯಾರು ಮನೋನಿಗ್ರಹ ಇಲ್ಲ, ಒಳ್ಳೆಯವರಲ್ಲ, ಸದಾಚಾರಿಗಳಲ್ಲ, ಕೆಟ್ಟ ಕೆಲಸವನ್ನು ಮಾಡುವವರು, ಅವರಿಗೆ ಶಾಸನ ಮಾಡುವವನು. ಅವರ ಪಾಪ ಯಾವುದು ಪ್ರಕಟವಾಗಿದೆ, ಪ್ರಕಟವಾದ ಪಾಪ ಗೊತ್ತಾಗತ್ತೆ, ಆ ಪಾಪ ಗೊತ್ತಾದ ಪಾಪಕ್ಕೆ ರಾಜ ಶಾಸನವನ್ನು ಮಾಡ್ತಾನೆ, ದಂಡನವನ್ನು ಮಾಡ್ತಾನೆ. ನೀನಿಂಥ ತಪ್ಪು ಮಾಡಿ, ಆದ್ದರಿಂದ ನಿನಗೆ ಜೈಲು ಇತ್ಯಾದಿ. ಅವನಿಗೆ ವಿವೇಕವೂ ಇಲ್ಲ, ಮಹಾ ಪಾಪ ಮಾಡಿದ್ದಾನೆ, ಮುಚ್ಚಿ ಮಾಡಿದ್ದಾನೆ, ಕಳ್ಳ, ಮಹಾಭ್ರಷ್ಟ, ನೀಚ. ಅಂಥ ಮುಚ್ಚಿ ಮಾಡಿದ ಪಾಪಗಳೇನಿವೆ ನೋಡಿ, ಆ ಮುಚ್ಚಿ ಮಾಡಿದ ಪಾಪಗಳಿಗೆ ಯಾರಪ್ಪ ಶಾಸಕರು? ಗುರುಗಳಿಗೆ ಗೊತ್ತಾಗೋದಿಲ್ಲ, ಅವರು ಹೇಳೋದಿಲ್ಲ. ರಾಜನಿಗೂ ಗೊತ್ತಾಗೋದಿಲ್ಲ, ಅವನು ಹೇಳೋದಿಲ್ಲ. ಯಾರಿನ್ನೀವನಿಗೆ ಶಾಸನ ಮಾಡುವವರು? ಅವರಿಗೆ ಶಾಸನ ಮಾಡುವವನು ಯಮ. ಅಂತಃ ಪ್ರಚ್ಛನ್ನ ಪಾಪ ಶಾಸ್ತ ವೈವಸ್ವತೋ ಯಮಃ. ಎಷ್ಟೇ ಮುಚ್ಚಿ ಮಾಡಿ ಪಾಪ, ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧೇ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಮಾಡಿದ ಪಾಪ ನೀವು 4 ಜನರ ಕಣ್ಣ ಮುಂದೆ ಮುಚ್ಚಿಡಬಹುದೇ ಹೊರತು ಜಗತ್ತಿನ ದೇವತೆಗಳ ಮುಂದೆ, ನಿಯಾಮಕರ ಮುಂದೆ, ಜಗನ್ನಾಥನ ಮುಂದೆ ಮುಚ್ಚಿಡುವುದಕ್ಕಾಗುವುದಿಲ್ಲ. ಎಂಥ ಅದ್ಭುತವಾದ ಮಾತು.
ಗುರುರಾತ್ಮಮತಾಂ ಶಾಸ್ತ ಶಾಸ್ತಾರಾಜ ದುರಾತ್ಮನಾಂ ಅಂತಃ ಪ್ರಚ್ಛನ್ನ ಪಾಪಾನಾಂ ಶಾಸ್ತಾ ವೈವಸ್ವತೋ ಯಮಃ. ಬಹಳ ಮಹತ್ವದ ಮಾತು. ಇದನ್ನು ಸ್ವಲ್ಪ ನಾವು ಇದನ್ನು ತಿಳ್ಕೋಬೇಕು. ಈ ಮಾತಿನಲ್ಲಿ ಒಂದು ಅತ್ಯಂತ ನಿಗೂಢ ತತ್ವ ಇದೆ. ಈ ತತ್ವದ ಆಧಾರದಿಂದ ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತನ್ನುವ 300 ವರ್ಷಗಳ ಹಿಂದಿನ ಒಬ್ಬ ಜರ್ಮನ್ ಫಿಲಾಸಫರ್, ಅವನು ಕ್ರಿಟಿಕ್ ಆಫ್ ಪ್ರಾಕ್ಟಿಕಲ್ ರೀಸನ್ ಅಂತನ್ನುವ ಒಂದು ಗ್ರಂಥವನ್ನು ಬರೆದಿದ್ದಾನೆ. 3 ಗ್ರಂಥದಲ್ಲಿಯೇ ಒಂದು ಗ್ರಂಥ. ಅದರಲ್ಲಿ ಒಂದು ಮಾತನ್ನು ಹೇಳ್ತಾನೆ. ದೇವರು ಬೇಕು ಯಾಕೆ ಅಂತಂದ್ರೆ, ದೇವರು ಅನ್ನುವ ತಳಹದಿಯ ಮೇಲೆ ನೀತಿ ಸಂಹಿತೆ ಎನ್ನುವುದು ನಿಂತುಕೊಳ್ಳಿಕ್ಕೆ ಸಾಧ್ಯ. ಯಾಕೆಂದ್ರೆ ಜಗತ್ತಿನಲ್ಲಿ ಅನ್ಯಾಯವನ್ನು ತಡಿಲಿಕ್ಕಾಗುವುದಿಲ್ಲ. ಪೊಲೀಸರಿಗಲ್ಲ, ರಾಜರಿಗಲ್ಲ, ಇಡೀ ಸಮಾಜಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಆ ಅನ್ಯಾಯವನ್ನು ಮಾಡಬಾರದು, ಸತ್ಯವನ್ನು ಮಾತಾಡಬೇಕು, ಸುಳ್ಳು ಮಾತಾಡಿದರೆ ದಂಡವಿದೆ ಅಂತ ಆಗುವುದು ಯಾವಾಗ? ಆ ನೀತಿಗೆ ಬೆಲೆ ಏನು? ನೀತಿಗೆ ಸ್ಯಾಂಕ್ಟಿಟಿ ಎಲ್ಲಿದೆ? ಸುಳ್ಳು ಮಾತಾಡಿದವರಿಗೂ ಏನು ಮಾಡಲಿಕ್ಕೂ ಅಧಿಕಾರವಿದೆ ಅಂತ ಆಗುವಾಗ, ಹಾಗಾದರೆ ಎಂಥ ಪಾಪ ಮಾಡಿದರೂ MP ಆಗಬಹುದು, ಅದಕ್ಕೆ ಬಂದಿ ಇಲ್ಲ. ಎಂಥ ಪಾಪ ಮಾಡಿದರೂ ಏನೂ ಆಗಬಹುದು ಅಂದ ಮೇಲೆ ಆ ಪಾಪಕ್ಕೆ ದಂಡನ, ಪಾಪಕ್ಕೆ ಶಾಸನ ಮಾಡುವವರು ಯಾರು? ಶಾಸನ ಇಲ್ಲ ಅಂತಾದರೆ ಅದು ಪಾಪವೇ ಅಲ್ಲ. ಪಾಪವೇ ಅಲ್ಲ. ಯಾವುದೂ ಜಗತ್ತಿನಲ್ಲಿ ಅಪರಾಧವೇ ಅಲ್ಲ. ಹೇಳಿ, ಯಾವುದು ಅಪರಾಧ? ಯಾಕೆ ಅಪರಾಧವಾಗಬೇಕದು? ಕೊಲೆ ಮಾಡೋದು ಅಪರಾಧ. ಯಾಕೆ ಅಪರಾಧ? 1000 ಜನರನ್ನ ಕೊಲೆ ಮಾಡಿ ನಾನು ಪಾರಾಗಿ ನಾನು ಬೇರೆ ಊರಿಗೆ, ಬೇರೆ ದೇಶಕ್ಕೆ ಹೋದೆ, ನನ್ನನ್ನು ಯಾರು ಹೊರಲಿಕ್ಕೆ ಸಾಧ್ಯವಿಲ್ಲ, ಹಣವಂತ ನಾನು ಅಂತಾದರೆ ನೀವು ಯಾರೇನು ಮಾಡ್ಲಿಕ್ಕೆ ಸಾಧ್ಯ? ಪಾಪ ಮಾಡಿದ್ದು ತಪ್ಪೇ ಅಲ್ಲ. ಹಾಗಾದರೆ ಯಾಕೆ ತಪ್ಪು ಹೇಳಿ? ನಾಸ್ತಿಕರ ವಿಚಾರಧಾರೆಗೆ ಮೂಲಕ್ಕೆ ಕುಠಾರವನ್ನು ಮಾಡತಕ್ಕಂತಹ ಮಾತಿದು. ಕ್ಯಾಂಟ್ ಹೇಳುವ ಮಾತು ಇದೆ. ಹಾಗಾಗಿ ಪುಣ್ಯ ಅಂತಾಗಬೇಕಾದ್ರೆ, ಒಳ್ಳೆಯದು ಅಂತಾಗಬೇಕಾದ್ರೆ, ಪಾಪ ಅಂತಾಗಬೇಕಾದ್ರೆ, ಕೆಟ್ಟದ್ದು ಅಂತಾಗಬೇಕಾದ್ರೆ ಅದಕ್ಕೆ ರಿವಾರ್ಡ್ ಅಂಡ್ ಪನಿಷ್ಮೆಂಟ್, ಅದಕ್ಕೆ ಉತ್ತಮವಾದ ವರ ಹಾಗೂ ಶಾಪ, ಪುರಸ್ಕಾರ ಮತ್ತು ದಂಡ ಎರಡೂ ಬೇಕು, ಅತ್ಯಂತ ಅನಿವಾರ್ಯವಾಗಿ ಬೇಕು. ಇಲ್ಲದೆ ಇದ್ರೆ ಜಗತ್ತಿನಲ್ಲಿರತಕ್ಕ ಯಾವ ಪುಣ್ಯವೂ ಪುಣ್ಯವಲ್ಲ, ಯಾವ ಪಾಪವೂ ಪಾಪವಲ್ಲ ಅಂತ. ಹಾಗಾಗಿ ಈ ಪುಣ್ಯ ಪಾಪ ಅಂದ್ರೆ ನಾನು ಪರಲೋಕದ ಪುಣ್ಯ ಪಾಪ ಅಂತ ನಾನು ಹೇಳ್ತಾ ಇಲ್ಲ. ಜನರನ್ನು ಹೊಡೆಯಬಾರದು, ಕೊಲ್ಲಬಾರದು, ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು ಇತ್ಯಾದಿ ಪಾಪಗಳೇನಿವೆಯೋ ಇವುಗಳಿಗೂ ಕೂಡ ಬೆಲೆ ಬರಬೇಕಾದರೆ ಇದಕ್ಕೆ ಜನ್ಮಾಂತರ ಬೇಕು, ಅದಕ್ಕೆ ದಂಡ ಬೇಕು ಅಥವಾ ಪುರಸ್ಕಾರ ಬೇಕು, ಅದನ್ನು ಮಾಡುವಂತಹ ದೇವರು ಬೇಕು. ಅದಿಲ್ಲದೆ ಇದ್ರೆ ಇದಕ್ಕೆ ಬೆಲೆ ಇಲ್ಲ, ಇದಕ್ಕೆ ಯಾವ ಬೆಲೆಯೂ ಇಲ್ಲ, ಅತ್ಯಂತ ನಿರರ್ಥಕ. ಹಾಗಾಗಿ ಇದನ್ನು ಚೆನ್ನಾಗಿ ಆಲೋಚನೆ ಮಾಡಿ ನೀವು. ಬಹಳ ಮಹತ್ವದ ತತ್ವ ಇದು. ಅದನ್ನ ಮಹಾಭಾರತ ಪುಟ್ಟ ಮಾತಿನಲ್ಲಿ ಹೇಳ್ತಾ ಇದೆ. ಅಂತಃ ಪ್ರಚ್ಛನ್ನ ಪಾಪಾನ, ಯಾರು ಪಾಪಿಗಳಾಗಿದ್ದಾರೆ ಆದರೆ ಆ ಪಾಪದ ದಂಡನವನ್ನು ಮಾಡಲಿಕ್ಕೆ ರಾಜಾದಿಗಳಿಲ್ಲ, ಅಂಥವರಿಗೆ ಏನು ಮಾಡಬೇಕು, ಯಾರು ಹೇಳಬೇಕು ಅಂತ ಕೇಳ್ತಾರೆ. ಅಂತಃ ಪ್ರಚ್ಛನ್ನ ಪಾಪಾನಾಂ ಶಾಸ್ತ ವೈವಸ್ವತೋ ಯಮಃ. ಆದ್ದರಿಂದ ಅಂಥವರಿಗೆ ಯಮನೇ ದಂಡವನ್ನು ಮಾಡ್ತಾನೆ. ಋಷೀಣಾಂಚ ನದೀನಾಂಚ ಕುಲಾನಾಂಚ ಮಹಾತ್ಮನಾಂ ಪ್ರಭವೋ ಸ್ತ್ರೀನಾಂ ದುಶ್ಚರಿತಸ್ಯ ಚ. ಹಾಗಾಗಿ ಇಲ್ಲಿ ಆಕೃಷ್ಯಮಾನೋ ನಾಕ್ರೋಶೇತ್ ಮನ್ಯುರೇವ ತಿತಿಕ್ಷತಃ ಆಕ್ರೋಷ್ಟಾರಂ ನಿರ್ದಹತಿ ಸುಕೃತಂ ಚಾಸ್ಯ ವಿಂದತಿ. ಒಳ್ಳೆ ಉತ್ತಮವಾದ ಸಂದೇಶವಿದೆ. ಒಬ್ಬ ನಮ್ಮನ್ನು ಬೈತಾನೆ, ನಿಂದೆ ಮಾಡ್ತಾನೆ. ಎಷ್ಟು ನಿಂದೆ ಮಾಡಿದರೂ ಅದನ್ನು ಸಹನೆ ಮಾಡಿಬಿಟ್ರೆ ಅವನು ನಿಂದೆ ಮಾಡೋದು ನಿಂತು ಹೋಗುತ್ತೆ. ಒಂದು ಅರ್ಧ ಗಂಟೆ ನಿಂದೆ ಮಾಡ್ತಾನೆ, ನಿಲ್ತಾನೆ, 1 ಗಂಟೆ ಮಾಡ್ತಾನೆ, ನಿಲ್ತಾನೆ,
10 ದಿನ ಮಾಡ್ತಾನೆ, ಸುಮ್ಮನಾಗ್ತಾನೆ. 1 ವರ್ಷ ಮಾಡ್ತಾನೆ, ಉದಾಸೀನನಾಗ್ತಾನೆ. ನೀನು ಪ್ರತಿಯಾಗಿ ಉತ್ತರ ಕೊಟ್ಟರೆ ಅದು ಬೆಳೀತಾ ಹೋಗ್ತದೆ. ಆಕ್ರೋಶ್ಯಮಾನ ನಾಕ್ರೋಶೇತ್ ಮನ್ಯುರೇವ ತಿತಿಕ್ಷತಃ ಆಕ್ರೋಷ್ಟಾರಂ ನಿರ್ದಹತಿ ಸುಕೃತಂ ಚಾಸ್ಯ ವಿಂದತಿ. ಯಾರು ಆಕ್ರೋಶ ಮಾಡುವುದಿಲ್ಲ ಆ ಮನುಷ್ಯ, ಯಾರು ಸಿಟ್ಟು ಮಾಡ್ತಿದ್ದಾನೆ ಅವನ ಪುಣ್ಯವನ್ನೆಲ್ಲ ಗಳಿಸಿಬಿಡ್ತಾನೆ, ಎಲ್ಲ ಪುಣ್ಯವನ್ನು ಗಳಿಸ್ತಾನೆ. ಪುಣ್ಯವನ್ನು ಗಳಿಸುವುದಕ್ಕೆ ನಾನಾ ದ್ವಾರಗಳಿವೆ. ಒಳ್ಳೆ ಕರ್ಮವನ್ನು ಮಾಡ್ತೇವೆ ಅಂತ ಮಾಡಿದ ವ್ಯಕ್ತಿಯನ್ನ ಸ್ತೋತ್ರ ಮಾಡಿಬಿಟ್ರೆ ನಮಗೆ ಪುಣ್ಯ ಬರ್ತದೆ. ಒಳ್ಳೆ ಕೆಲಸವನ್ನು ಮಾಡಿದ, ತೀರ್ಥಯಾತ್ರೆ ಮಾಡಿಕೊಂಡು ಬಂದರು, ಅವರನ್ನು ಸ್ತೋತ್ರ ಮಾಡಿ, ತೀರ್ಥಯಾತ್ರೆ ನೀವು ಮಾಡಿದ ಸ್ವಲ್ಪ ಅದರಲ್ಲಿಯ ಪುಣ್ಯ ನಿಮಗೆ ಬಂದುಬಿಡ್ತು, ಫಲ ಬರಲೇಬೇಕು. ಯಾರೋ ಒಬ್ಬರು ಶಾಸ್ತ್ರವನ್ನು ಓದ್ತಾ ಇದ್ದಾರೆ, ದೇವರ ಪೂಜೆಯನ್ನು ಮಾಡ್ತಾರೆ, ಯಜ್ಞವನ್ನು ಮಾಡ್ತಾ ಇದ್ದಾರೆ, ಯಜ್ಞವನ್ನು ಮಾಡ್ತೇವೆ ನಾವು ಅಂತ ಹೇಳಿದ್ರೆ ಮಾಡಿಯಪ್ಪ, ಬಹಳ ಒಳ್ಳೆಯದು, ಅವಶ್ಯವಾಗಿ ಮಾಡ್ರಿ ಅಂತ ಅನುಮೋದನೆ ಮಾಡಿಬಿಡಿ, ಪುಣ್ಯ ಬಂತು. ಎಲ್ಲ ಪುಣ್ಯವನ್ನು ಮಾಡಿದ್ರು, ಯಜ್ಞವನ್ನು ಮಾಡಿದ್ರು, ಇಂಥ ಯಜ್ಞ ನಡೀತು, ಅಲ್ಲಿ ಇಂಥ ಅನ್ನದಾನವಾಯಿತು ಅಂತ ಕೇಳಿಬಿಟ್ರಿ, ಕೇಳಿ ಸಂತೋಷ ಪಡಿ, ನೋಡಿಯಪ್ಪ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಅಂತ ಕೇಳಿದರೆ ಸಾಕು, ಪುಣ್ಯ ಬಂತು. ಶ್ರುತಃ ಕಥಿತಃ, ಆ ಸುದ್ದಿಯನ್ನು ಇನ್ನೊಬ್ಬರಿಗೆ ಹೇಳಿ ಪುಣ್ಯ ಬರ್ತದೆ, ಅನುಮೋದನೆ ಮಾಡಿ ಪುಣ್ಯ ಬರ್ತದೆ. ಪುಣ್ಯ ಬರುವುದಕ್ಕೆ ನಾನಾ ಮುಖಗಳು, ಪಾಪ ಬರುವುದಕ್ಕೂ 1000 ಸಾಧನೆಗಳು. ವಿತ್ ದ ಸೇಮ್ ಟೋಕನ್ ಪಾಪ ಬರುವುದಕ್ಕೂ 100 ಮಾರ್ಗಗಳು. ಯಾರೋ ಅವರನ್ನೋದು ಸತ್ಯ ರೀ, ನಮ್ಮ ಬಾಯಲ್ಲಿ ನಾವು ಅನ್ನಬಾರದು, ಆದರೆ ಅವನನ್ನೋದು ಸತ್ಯ ಅದು ಅಂತ ಅಂದುಬಿಟ್ರೆ ಮುಗಿದು ಪಾಪ ಬಂತು. ನೀನು ಖಂಡನೆ ಮಾಡಬೇಕಾಗಿಲ್ಲ, ಬೈಬೇಕಾಗಿಲ್ಲ. ಹಿರಿಯರನ್ನ, ಗುರುಗಳನ್ನ, ಜ್ಞಾನಿಗಳನ್ನ ನೀನು ನಿಂದೆ ಮಾಡಬೇಕಾಗಿಲ್ಲ. ನಿಂದೆ ಮಾಡಿದವರನ್ನು ಓದಬೇಕು. ಪುಸ್ತಕ ದೇವದೂತರು ಪುಸ್ತಕ, ಚಂದವಾದ ಪುಸ್ತಕ, ಎಲ್ಲ ದೇವತೆಗಳನ್ನು ಸ್ವಚ್ಛ ತೊಳೆದ ಶಿವರಾಮ ಕಾರಂತರ ಪುಸ್ತಕ. ಅದನ್ನು ಕಾದಂಬರಿಯಾಗಿ ಆನಂದವಾಗಿ ಓದಿದಿರಿ, ನೆಗೆದು ಬಿದ್ರಿ. ಯಾಕೆ ಪುರಸ್ಕಾರ ಮಾಡಿದಿರಿ ಅದನ್ನ ದೇವರ ನಿಂದನೆಯನ್ನ ಅಥವಾ ದೇವತೆಗಳ ನಿಂದೆಯನ್ನ, ಗುರುಗಳ ನಿಂದೆಯನ್ನ, ಧರ್ಮದ್ರೋಹವನ್ನ ಮಾಡುವ ಗ್ರಂಥಗಳನ್ನು ಓದುವ ಚಿಂತನೆ. ಉತ್ತರ ಕೊಡುವುದಕ್ಕೆ ನೀನು ತಯಾರಾಗುವುದಕ್ಕಿದ್ರೆ, ಅಪೇಕ್ಷೆ ಇದ್ರೆ ಓದು. ಅದನ್ನು ಖಂಡನೆ ಮಾಡುವುದಕ್ಕಾಗಿ ನಿನಗೆ ಉತ್ತರವನ್ನು ಸಿದ್ಧಪಡಿಸಿಕೊಳ್ಳುವುದು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಅದ್ವೈತ ಶಾಸ್ತ್ರವನ್ನು ಓದ್ತಿದ್ರು. ಟೀಕಾಕೃತ್ಪಾದರು, ವ್ಯಾಸರಾಜರು, ಉತ್ತಮರು, ವಾದಿರಾಜರು, ರಾಘವೇಂದ್ರರು ಎಲ್ಲರೂ ಬೇರೆ ಪರಮತಗಳನ್ನೆಲ್ಲ ಓದಿದ್ದಾರೆ. ಅವರಿಗೆ ಪಾಪ ಬರುವುದಿಲ್ಲ. ಯಾಕೆ? ಅದನ್ನು ಖಂಡನೆ ಮಾಡುವುದಕ್ಕಾಗಿ, ಅದನ್ನು ತಪ್ಪು ಅಂತ ತೋರಿಸಿಕೊಡುವುದಕ್ಕಾಗಿ ಓದ್ತಾರೆ, ಪಾಪ ಬರುವುದಿಲ್ಲ. ಹಾಗಲ್ಲದೆ ನಾವೇನೇ ಓದಿದರೂ ಕೂಡ ನಮಗೆ ಪಾಪ ಬರೋದಿದೆ ನಮಗೆ. ಪಾಪ ಎಷ್ಟು ದೂರದಿಂದ ನಮಗೆ ಬರುತ್ತೆ ಅಂತ ಅನ್ನೋದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಆಕಳಿನ ಮಾಂಸವನ್ನ, ಆಕಳಿನ ಚರಬಿ ತೆಗೆದುಕೊಂಡು ಮಾಡಿದ ಸೋಪುಗಳನ್ನು ಹಚ್ಚಿಕೊಂಡ್ರೂ ನಮಗೆ ಪಾಪ ಬರೋದಿದೆ. ಹಾಗಾಗಿ ನಾವು ಏನು ಬಳಸಬೇಕು, ಏನು ಮಾಡಬೇಕು, ಅವುಗಳಿಂದಲೂ ನಮಗೆ ಸಾಕ್ಷಾತ್ ಪರಂಪರೆಯ ನಾವು ಪಾಪಕ್ಕೆ ಪುರಸ್ಕಾರವನ್ನು ಮಾಡ್ತಾ ಇರ್ತೀವಿ. ಎಚ್ಚರ ಇರಬೇಕು. ಎಚ್ಚರ ಇಟ್ಕೊಂಡೇ ನಾವು ಕೆಲಸವನ್ನು ಮಾಡಬೇಕು. ಹಾಗಾಗಿ ಪಾಪಕ್ಕೆ ನಾವು ಯಾವ ರೀತಿಯಾಗಿ ಪುರಸ್ಕಾರ, ಸಾಕ್ಷಾದ್ವಾ ಪರಂಪರೆಯಾವ ಮಾಡಿದರೆ ಹೇಗೆ ನಮಗೆ ಅನರ್ಥವಾಗತ್ತೆ, ಆ ರೀತಿಯಾಗಿ ಪುಣ್ಯಕ್ಕೆ ಪುರಸ್ಕಾರವನ್ನು, ಸಾಕ್ಷಾತ್ ಪರಂಪರೆಯ ಪುಣ್ಯಕ್ಕೆ ಪುರಸ್ಕಾರ ಮಾಡಿದರೂ ನಮಗೆ ಪುಣ್ಯ ಬರುವುದಿದೆ. ಪುಣ್ಯ ಬರುವುದಕ್ಕೆ ದ್ವಾರಗಳು 100,000, ಪಾಪ ಬರುವುದಕ್ಕೆ ದ್ವಾರಗಳು 100,000. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಮಾಡಬೇಕು. ಹಾಗಾಗಿ ಅದಕ್ಕಾಗಿ ಹೇಳ್ತಾರೆ, ನಾಕ್ರೋಶಿ ಸ್ಯಾನ್ ಅವಮಾನೀ ಪರಸ್ಯ ಮಿತ್ರದ್ರೋಹಿ ನೋತ ನೀಚೋಪಸೇವಿ ನಚಾಭಿಮಾನೀ ರೂಕ್ಷಾಂ ವಾಚಂ ಋಷತೀಂ ವರ್ಜಯೀತ.
ನಾಕ್ರೋಶಿ ಸ್ಯಾತ್ ನಾವಮಾನೀ ಪರಸ್ಯ. ಯಯಾತಿಯ ಕಥೆಯಲ್ಲಿ ಕೇಳ್ತೇವೆ, ಯಾರನ್ನೂ ಅವಮಾನ ಮಾಡಬಾರದಂತೆ. ಬಹಳ ಉತ್ತಮವಾದ ಮಾತದು, ಬಹಳ ಶ್ರೇಷ್ಠವಾದ ಮಾತು. ನಿನ್ಕಿಂತಲೂ ಬಹಳ ಬಹಳ ಕೀಳಿರಬಹುದು ಯೋಗ್ಯತೆಯಲ್ಲಿ, ಜ್ಞಾನದಲ್ಲಿ, ಗುಣಗಳಲ್ಲಿ, ಸಾಧನೆಯಲ್ಲಿ, ಅಥವಾ ಶ್ರೀಮಂತಿಕೆಯಲ್ಲಿ, ಬುದ್ಧಿವಂತಿಕೆಯಲ್ಲಿ, ಎಲ್ಲ ವಿಷಯದಲ್ಲೂ ನಿನಗಿಂತಲೂ ಬಹಳ ಚಿಕ್ಕದ ಅಧಮ. ನೀನು ಹೀನವಾಗಿ ನೋಡ್ಲಿಕ್ಕಿಲ್ಲ, ಅವಮಾನ ಮಾಡಲಿಕ್ಕಿಲ್ಲ, ದಯ ಮಾಡಲಿಕ್ಕಿಲ್ಲ. ಪಾಪ ಅಂತ ಪಿಟಿ ಅಂತಂತೇವಲ್ಲ, ಆ ಥರ ದಯ ಮಾಡಲಿಕ್ಕಿಲ್ಲ ನಿನಗೆ ಅಧಿಕಾರ. ಹಾಗೆ ಮಾಡಿದವನು ಮಹಾಪಾಪಿಷ್ಠ. ನಾವಮಾನೀ ಪರಸ್ಯ. ಆಕ್ರೋಶವನ್ನು ಮಾಡಿದವನು ಅಥವಾ ಅವಮಾನ ಮಾಡುವವನು ಅವನು ಎಂದೆಂದಿಗೂ ಸುಖವನ್ನು ಹೊಂದುವುದಿಲ್ಲ. ಅವನು ದುಃಖಿ, ಅವನು ಪಾಪಿ. ಮಿತ್ರದ್ರೋಹಿ, ಒಬ್ಬ ಗೆಳೆಯ, ಅವನೇನೋ ನಿಮ್ಮಲ್ಲಿ ಅಡುಬಿಟ್ಟು ಹೋಗಿರ್ತಾನೆ, ಹಣ ಇಟ್ಟು ಹೋಗಿರ್ತಾನೆ, ಯಾತ್ರೆಗೆ ಹೋಗ್ತಾನೆ, ಬರೋದ್ರೊಳಗೆ ಏನ್ ನೀನೇನು ಹಣ ಇಟ್ಟಿಲ್ಲ ನನ್ನ ಹತ್ರ, ಏನು ಇಟ್ಟಿಲ್ಲ ನೀನು ಅಂತ ಹೇಳಿಬಿಟ್ರೆ ಎಂದೆಂದಿಗೂ ಮಿತ್ರದ್ರೋಹವನ್ನು ಮಾಡತಕ್ಕದ್ದಲ್ಲ. ನೋತ ನೀಚೋಪಸೀನಿ, ಅತ್ಯಂತ ನೀಚರು ಪಾಪಿಷ್ಠರು ಯಾರೋ ಅವರಿಗೆ ಸೊಪ್ಪು ಹಾಕಬಾರದು, ಅವರಿಗೆ ಉಪಕಾರವನ್ನು ಮಾಡಬಾರದು, ಅವರಿಗೆ ಪುರಸ್ಕಾರವನ್ನು ಮಾಡಬಾರದು, ಸೇವೆಯನ್ನು ಮಾಡಬಾರದು. ನೋತ ನೀಚೋಪಸೇನಿ ನಚಾಭಿಮಾನಿ ನಚ ಹೀನವೃತ್ತ. ಅಭಿಮಾನಿಯಾಗಿರ್ತಕ್ಕಂಥವನು, ಬಹಳ ಅಹಂಕಾರಿಯಾದವನು, ಸೊಕ್ಕಿನವ, ಏನು ಗುಣಗಳಿಲ್ಲ, ಏನೇನೂ ಇಲ್ಲ, ಆದರೆ ಅತೀ ಉದ್ದಮ, ಮಹಾ ಉನ್ಮತ್ತ, ಮಹಾ ಸೊಕ್ಕು. ಅಂಥ ಮನುಷ್ಯನಿಗೆ ಹಿತವಾಗುವುದಿಲ್ಲ. ಯಾರು ಅವನಿಗೆ ಬೋಧ ಮಾಡಲಿಕ್ಕೆ ಬರುವುದಿಲ್ಲ, ಉಪದೇಶ ಹೇಳಲಿಕ್ಕೆ ಹೋಗುವುದಿಲ್ಲ. ಅದು ಕೆಸರು, ಕೊಳಚೆ. ಏನು ಕಲ್ಲೆಸೆದ್ರೆ ಮೈ ಮೇಲೆ ಬರುತ್ತೆ, ಬೇಡ, ಮಾತೇ ಆಡಬೇಡ. ಅವನೇನು ಮೂರ್ಖಂ ಛಂದಾನರೋಧೇನ. ಒಬ್ಬ ಮೂರ್ಖನನ್ನ ಹಿರಿಯರು ದೊಡ್ಡವರು ಮಾತಾಡಿಸೋದು ಹೇಗೆ ಅಂದ್ರೆ, ನಾನು ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಅದು ಇದು ಮಾಡಯ್ಯ ಮಹಾರಾಯ, ಓಹ್ ಅದ್ಭುತ, ನಿನ್ನಂಥ ಬುದ್ಧಿವಂತರು ಯಾರಿದ್ದಾರೆ ಅಂತ ಹೇಳಿ ಅವನನ್ನು ಬಿಟ್ಟು ಬಿಡ್ತಾರೆ ಹೊರತು ಉಪದೇಶ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಅವನು ಸೊಕ್ಕಿನವನು, ಅಭಿಮಾನಿ, ಮೂರ್ಖ. ನಚಾಭಿಮಾನಿ ನಚ ಹೀನವೃತ್ತ ರೂಕ್ಷಾಂ ವಾಚಂ ರುಷತೀಂ ವರ್ಜಯೇತ್. ಮರ್ಮಾಣ್ಯಸ್ಥೀನಿ ಹೃದಯಂ ತಥಾಸೂನ್ ರೂಕ್ಷಾವಾಚೋ ನಿರ್ದಹಂತೀಹ ಪುಂಸಾಂ ತಸ್ಮಾದ್ವಾಚಂ ರುಷತೀಂ ವೃಕ್ಷರೂಪಾಂ ಧರ್ಮಾರಾಮೋ ನಿತ್ಯಶೋ ವರ್ಜಯೀತ. ಕೆಟ್ಟ ಮಾತುಗಳನ್ನಾಡಿ ಮನಸ್ಸಿಗೆ ನೋವಾಗುವಂತೆ ಮಾಡುವುದು ಸರ್ವಥಾ ವರ್ಜಿಸಬೇಕು. ಅದು ಮನುಷ್ಯನಿಗೆ ಎಂದಿಗೆ ಹಿತವಾಗುವುದಿಲ್ಲ, ಅದರಿಂದ ಮನುಷ್ಯನಿಗೆ ಒಳಿತಾಗುವುದಿಲ್ಲ. ವಿದ್ಯಾತ್ ಅಲಕ್ಷ್ಮೀಕತಮಂ ಜನಾನಾಂ ಮುಖೇ ನಿಬದ್ಧಾಂ ನಿರತಿಂ ವೈ ವಹಂತಂ. ಯಾವ ಮನುಷ್ಯ ಬಾಯಿಯಲ್ಲಿ ಕೇವಲ ಪರರ ನಿಂದೆಯನ್ನೇ ಕಟ್ಟಿಕೊಂಡಿದ್ದಾನೆ, ಸತತವಾಗಿ ಪರರ ನಿಂದೆ ಮಾಡ್ತಿರ್ತಾನೆ, ಸತತವಾಗಿ ಪರರ ನಿಂದೆ ಮಾಡ್ತಿರ್ತಾನೆ, ಅವನಿಗೆ ನಾಲಿಗೆಯಲ್ಲಿ ಏನು ನಿಯತಿ ಇಲ್ಲ, ನಿಯಮ ಇಲ್ಲ, ಸಂಯಮ ಇಲ್ಲ. ಅಂಥ ಮನುಷ್ಯ ಅವನು ಪಾಪದ ಗುಡ್ ಕಂಡಕ್ಟರ್ ಅಂತ ಹೇಳ್ತಾರೆ. ನಿರತಿಂ ವಹಂತಂ ವಿದ್ಯಾದ ಲಕ್ಷ್ಮೀಕತಮಂ ಜನಾನಾಂ. ಮಹಾಪಾಪಿಷ್ಠ, ಮಹಾ ದುಃಖಿ ಅವನು, ಸತತವಾಗಿ ದರಿದ್ರ. ಯಾರೂ ಅವನನ್ನು ಪುರಸ್ಕಾರ ಮಾಡುವುದಿಲ್ಲ, ಯಾರೂ ಅವನನ್ನು ಹತ್ತಿರ ಸೇರಿಸುವುದಿಲ್ಲ. ಹಂತುಂಚಯೋ ನೇಚ್ಛತಿ ಪಾಪಕಂ ವೈ ತಸ್ಮೈ ದೇವ ಸ್ಪೃಹಯಂತ್ಯಾಗತಾಯ ಅವ್ಯಾಹೃತಂ ವ್ಯಾಹೃತಾಶ್ರೇಯಾಹು. ಏನೂ ಉತ್ತಮ, ಮಾತಾಡೋದಕ್ಕಿಂತ ಏನೂ ಉತ್ತಮ. ಏನೂ ಮಾತಾಡದೆ ಸುಮ್ಮನೆ ಕೂತಿರೋದು ಪೆಬ್ಬರಂತೆ ಬಹಳ ಉತ್ತಮ. ಸತ್ಯಂ ವದೇ ವ್ಯಾಹೃತಂ ತದ್ವಿತೀಯಂ. ಇನ್ನು ಮಾತಾಡುವುದೇ ಬಂದ್ರೆ ಸತ್ಯವನ್ನು ಮಾತಾಡುವುದು ಉತ್ತಮ. ಆ ಸತ್ಯವೂ ಪ್ರಿಯವಾಗಿದ್ದರೆ ಉತ್ತಮ. ಅಪ್ರಿಯವಾದ ಸತ್ಯವಿರುತ್ತೆ, ಪ್ರಿಯವಾದ ಸತ್ಯವಿರುತ್ತೆ. ಅದರಲ್ಲಿ ಪ್ರಿಯವಾದ ಸತ್ಯವನ್ನು ಆರಿಸಿ ಅದು ಮಾತಾಡುವುದು ಬಹಳ ಶ್ರೇಷ್ಠ. ಸತ್ಯ ಪ್ರಿಯ ಎರಡೂ ಆಗಿರಬಹುದು, ಆದರೆ ಅದು ಧರ್ಮಕ್ಕೆ ಅನುಕೂಲವಾಗಿದ್ದರೆ ಬಹಳ ಉತ್ತಮ. ಧರ್ಮ್ಯಂ ವದೇ ವ್ಯಾಹೃತಂ ತಚ್ಚತುರ್ಥಂ. ಮಾತಾಡದಿರುವುದು ಉತ್ತಮ, ಮಾತಾಡುವುದಾದರೆ
ಸತ್ಯವನ್ನು ಮಾತಾಡು, ಸತ್ಯದಲ್ಲೂ ಪ್ರಿಯವನ್ನು ಬೆರೆಸು, ಪ್ರಿಯ ಸತ್ಯಗಳ ಜೊತೆಗೆ ಅದು ಧರ್ಮಮಯವಾಗಿರಲಿ. ಅಂಥ ಮಾತನ್ನು ಹೇಳುವುದನ್ನು ಕಲಿ. ಬಹಳ ಕಷ್ಟ, ಬಹಳ ಕಷ್ಟ. ಸತ್ಯವಿದ್ರೆ ಪ್ರಿಯವಾಗುವುದಿಲ್ಲ, ಪ್ರಿಯವಿದ್ದರೆ ಸತ್ಯವಾಗುವುದಿಲ್ಲ, ಎರಡೂ ಆಗಿದ್ರೆ ಧರ್ಮ್ಯವಾಗುವುದಿಲ್ಲ, ಧರ್ಮ್ಯವಾಗಿದ್ದರೆ ಪ್ರಿಯವಾಗುವುದಿಲ್ಲ. ಹೀಗೆ ಕಪ್ಪೆ ತೂಕದಂತೆ ಈ ಮೂರು ಕೂಡಿಸ್ಲಿಕ್ಕಾಗುವುದೇ ಇಲ್ಲ. ಹಿತಂ ಬ್ರೂಯಾತ್ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಹಿತಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ಅತೀ ತೂಕ, ಅತ್ಯಂತ ತೂಕ. ಹಾಗಾಗಿ ದೊಡ್ಡವರು ಬಹಳ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಯಾಕೆಂದ್ರೆ ಮಾತಾಡುವಾಗ ಎಲ್ಲೋ ತಪ್ಪು ಸುಳ್ಳು ಮಾತಾಡಿದರಾಗಲಿ, ಅಥವಾ ಅಪ್ರಿಯವನ್ನು ಮಾತಾಡಿದರೆ, ಅಥವಾ ಅಹಿತ ಅಧರ್ಮ್ಯವನ್ನು ಮಾತಾಡಿದರೆ ಅನರ್ಥವಾಗತ್ತೆ. ಆದ್ದರಿಂದ ಬಹಳ ಮಾತಾಡ್ಲಿಕ್ಕೆ ಹೋಗೋದೇ ಇಲ್ಲ, ಹೆಚ್ಚು ಮೌನದಲ್ಲೇ ಇರ್ತಾರೆ. ಯಾಕೆ ಅಂದರೆ ಇದು ಕಾರಣ.